ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ತಂದಿರುವಂತಹ ಮನೆ ಇರೋದು ಮೈಸೂರು ಶ್ರೀನಗರ ಡಿ ಬ್ಲಾಕಲ್ಲಿ 960 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ. ಇಟ್ಸ್ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. 3 ಬೆಡ್ರೂಮ್ ಮನೆ, ಗ್ರೌಂಡ್ ಫ್ಲೋರ್ಲಿ 2 ರೂಮು, ಮೇಲ್ಗಡೆ 1 ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ ಸೇಲ್ಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂಥ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ಇಟ್ಸ್ ರೆಡಿ ಟು ಮೂವ್ ಇನ್, ಆಲ್ಮೋಸ್ಟ್ ಫರ್ನಿಶ್ಡ್ ಸೇಲ್ಗಿರುವಂತಹ ಮನೆ. ಬಿಫೋರ್ ಐ ಗೆಟ್ ಇನ್ಸೈಡ್ ದ ಹೌಸ್, ಐ ಜಸ್ಟ್ ವಾಂಟ್ ಯು ಟು ಪೀಪಲ್ ಟು ಹ್ಯಾವ್ ಅ ಲುಕ್. ಮನೆಯ ಸುತ್ತಮುತ್ತ ಹೇಗಿದೆ ಅಂತ, ಮನೆಯ ಸುತ್ತಮುತ್ತ ಮನೆಗಳಿದೆಯಾ, ಆಗಿದೆಯಾ, ವಾಸಕ್ಕೆ ಯೋಗ್ಯವಾಗಿರುವಂತಹ ಲೇಔಟ್, ಆಕ್ಸೆಸಿಬಿಲಿಟಿ ವೈಸ್ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕ್ಯಾಲಿಟಿ ಅಂದರೆ ಏನು ಮನೆ ಸೇಲ್ಗಿದೆ ಶ್ರೀನಗರ ಡಿ ಬ್ಲಾಕ್ ಅಂತ ಹೇಳ್ತಾ ಇದ್ದೀನಿ. ದಿಸ್ ಹೌಸ್ ಈಸ್ ಅಬೌಟ್ 10 ಕಿಲೋಮೀಟ್ರು ಮೈಸೂರಲ್ಲಿರುವಂಥ ಹೆಸರಾಂತ ವಿದ್ಯಾಸಂಸ್ಥೆ ಆಗಿರುವಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE ಕಾಲೇಜಿಂದ ಅಬೌಟ್ 4 ಕಿಲೋಮೀಟ್ರಲ್ಲಿ ಇರುವಂತಹ ಮನೆ. ಬನ್ನಿ ಈಗ ಮನೆ ಒಳಗೆ ಹೋಗಿ ಮನೆ ಹೇಗಿದೆ, ಯಾವ ಥರ ಅಂತ ತೋರಿಸ್ತೀನಿ. ಇಟ್ಸ್ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಅಬೌಟ್ 13 ಚದರ 1300 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ಎಂಟ್ರೆನ್ಸಲ್ಲಿ ಅಬೌಟ್ 6 to 8 ಸೀಟರ್ ಸೋಫಾನ ಹಾಕ್ಕೋಬಹುದು. ಎಂಟ್ರೆನ್ಸಲ್ಲೇ ವಾಸ್ತು ಅನುಗುಣವಾಗಿ ಲೆಫ್ಟಲ್ಲೇ ಕಿಚನ್ ಇಟ್ಟಿದ್ದಾರೆ, ವಿಚ್ ಇಸ್ ಫೇಸಿಂಗ್ ಈಸ್ಟ್. ಚಿಮ್ನಿ, ಮಾಡ್ಯುಲರ್ ಕಿಚನ್, ಸ್ಟೋರೇಜ್ ಸ್ಪೇಸ್ ವಿತ್ ಲೈಟಿಂಗ್ಗಳನ್ನ ಕೊಟ್ಟಿರುವಂತಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ, 2 ಲೈಟ್ಗಳು, ಫಾಲ್ ಸೀಲಿಂಗು, ಫ್ಯಾನು, ಪ್ರೊಫೈಲ್ ಲೈಟು ಮತ್ತು 2 ರೂಮ್ಗಳು ಸಹ ವಾರ್ಡ್ರೋಬ್ಗಳನ್ನ ಈಗಾಗಲೇ ಮಾಡಿದ್ದಾರೆ. AC ಪಾಯಿಂಟು, ಫ್ಯಾನು. ಅಂದರೆ ಇವತ್ತೇ ಬಂದು ನೀವು ವಾಸಕ್ಕೆ ಯೋಗ್ಯವಾಗಿರುವಂತಹ ರೆಡಿ ಟು ಮೂವ್ ಇನ್ ಮನೇಲಿ ಭಾಳಷ್ಟು ಕಡೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರಲ್ಲ, ಇನ್ನು ವಾಟರ್ ಫಿಕ್ಸ್ಚರ್ಸ್ ಆಗಿಲ್ಲ, ಆ ಥರ ಯಾವುದೇ ತರಹ ತೊಂದರೆ ಇಲ್ಲದೆ ಇರುವಂತಹ ಮನೆ ಸೇಲ್ಗಿದೆ. ಐ ಆಮ್ ಶೋಯಿಂಗ್ ಯು ರೂಮ್ ನಂಬರ್. ಇವಾಗ ಪೂಜಾ ರೂಮ್ ಪಕ್ಕದಲ್ಲೇ ಇನ್ನೊಂದು ರೂಮು, ಅದಾದ ನಂತರ ಒಂದು ವಾಶ್ರೂಮು, ಮೇಲ್ಗಡೆ 2 ಬೆಡ್ರೂಮು, 1 ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ. ಬನ್ನಿ ಈಗ ಮೇಲೆ ಹೋಗಿ ಅದನ್ನು ಸಹ ನಾನು ಹೇಗಿದೆ, ಯಾವ ಥರ ಅಂತ ತೋರಿಸ್ತೀನಿ. ರೂಮ್ ನಂಬರ್ 2 ಇಂದ ಎಕ್ಸಿಟ್ ಆದ ತಕ್ಷಣ ಇರುವಂತಹ ಬಾತ್ರೂಮ್ ಇದು. ಇಲ್ಲೂ ಅಷ್ಟೇ ಕಮೋಡು, ವಾಟರ್ ಫಿಕ್ಸ್ಚರ್ಸು ಎಲ್ಲ ಇದೆ. ಇದರ ಮನೆ ಹಿತ್ತಲಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಸಹ ಇದೆ. ಈಗ ಮಾಡಿ ಮೇಲೆ ಹೋಗಿ ಲಾಸ್ಟ್ ಫ್ಲೋರ್ ಅಂತ ರೂಮ್ ಆ್ಯಂಡ್ ವಾಶ್ರೂಮ್ ಸಹ ತೋರಿಸ್ತೀನಿ. ಗೋಯಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಈಗ ನಾನು ಈ ಮನೆ ತೋರಿಸಿದಾಗ ವಾಷಿಂಗ್ ಮಿಷಿನ್ಗೆ ಏರಿಯಾ ಅಂದರೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಜಾಗ ತೋರಿಸ್ಲಿಲ್ಲ. ಫಸ್ಟ್ ಫ್ಲೋರಲ್ಲಿ ಅದಕ್ಕೆ ಅಂತಲೇ ಜಾಗನ ಮಾಡಿದ್ದಾರೆ. ಮತ್ತು ಇಲ್ಲೂ ಸಹ ಅಷ್ಟೇ ನಿಮಗೆ ಒಂದು ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕಿರ್ಬೋದು ಅಥವಾ ಬಟ್ಟೆನ ಒಗಿಲಿಕ್ಕಿರ್ಬೋದು ಜಾಗ ಮಾಡಿದ್ದಾರೆ. ಮೇಲ್ಗಡೆ ಹೋಗಲಿಕ್ಕೆ ಅಂದರೆ ವಾಟರ್ ಹೀಟರ್ ಮತ್ತು ಸೋಲಾರ್ ಸರ್ವಿಸಿಂಗ್, ವಾಟರ್ ಟ್ಯಾಂಕ್ ಸರ್ವಿಸಿಂಗ್, ಕ್ಲೀನಿಂಗ್ ಮಾಡಲಿಕ್ಕೆ ಜಾಗ ಇದೆ. ನಂತರ ಇಲ್ಲೂ ರೂಮ್ ನಂಬರ್ 3 ವಿತ್ ಅಟ್ಯಾಚ್ ಬಾತ್ರೂಮ್. ಎಂಟೈರ್ ಈ ಮನೆ ಡೋರ್ಸು, ವಾರ್ಡ್ರೋಬ್ಸು, ಮಾಡ್ಯುಲರ್ ಕಿಚನ್ ಎಲ್ಲೇ ಸಹ ನೀವು ವುಡ್ ವರ್ಕ್ ಏನು ನೋಡ್ತೀರ ಎಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಮನೆಯಾಗಿದೆ. ಈ ಮನೆ ಸೇಲ್ಗಿದೆ. ವೀಕ್ಷಕರು